ಮಳೆ ಮಾತಾಡು ಸಾಂಗ್ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಮುಂದೆ ಆಡಿಯನ್ಸ್ನ ಮಾತಾಡಿಸುತ್ತೆ ಅನಿಸುತ್ತೆ. ಸೊ ನಿರ್ದೇಶಕರು ಹಾಗೂ ನಮ್ಮ DOP ಅವರು ಎಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ನ. ಸರ್ ಫಸ್ಟ್ ಏನಾದ್ರು ಬಂದಾಗ ಸರ್ ಸುಮಾರು ಒಂದು 100 ಥಿಯೇಟ್ರ್ ಬೇಕು ಅಂದರು. ಥಿಯೇಟ್ರು ಸರ್ ಮಾಡ್ಕೊಡ್ತೀನಿ ಆಗಲ್ಲ, ಇವತ್ತು ಆಡಿಯನ್ಸ್ ಬರೋದು ಭಾಳ ಪ್ರಾಬ್ಲಮ್ ಇದೆ. ಸಾರ್ ಹೇಳ್ದಂಗೆ ಇವತ್ತು ಮನೆಗೆ ಹೇಳ್ಬಿಟ್ಟು ನಾವು ಇವತ್ತು ಕರ್ಸ್ಬೇಕಾಗಿದೆ. ಈ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಾದರೆ ಅವರು ಬಂದ್ಬಿಡ್ತಾರೆ. ನಮ್ಮ ಕನ್ನಡ ಯುವಕರಿಗೆ, ಹೊಸ ಯುವಕರಿಗೆ ಪ್ರೋತ್ಸಾಹ ಕೊಡೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಈಗ ಪಾಪ ಪ್ರೊಡ್ಯೂಸರು, ಸ್ನೇಹಿತರು ಎಷ್ಟು ಜನ ಕರ್ಸೋಕ್ಕಾಗೋದಿಲ್ಲ. ಸರ್ ಇವತ್ತು ಏನಾಗಿದೆ ಅಂದರೆ ನಮ್ಮ ಒಂದು ಹೊಸ ಯುವಕರದು ನಾವೇನಾದ್ರು TV ರೇಟ್ಸು, OTT ಡಬ್ಬಿಂಗ್ ರೇಟ್ಸ್ಗಳ ಕೇಳಿದ್ವಿ ಸರ್, ಯಾರು ಕೇಳಿರಲ್ಲ ಇವತ್ತು. ಅದೇ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳನ್ನ, ಈ ಮಲಯಾಳಂ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ತಮಿಳು ಸಿನಿಮಾ ಆಗಲಿ, ಇವನ್ನ ಜಾಸ್ತಿ ತಗೊಳ್ತಿದ್ದಾರೆ ಇವರು. ಅದೇ ನಮ್ಮವರು ಆ ಸಿನಿಮಾಗಳು ನೋಡ್ತಿದ್ದಾರೆ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ. ಸೊ ಈ 1990s ಸಿನಿಮಾ ಚೆನ್ನಾಗಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ, ಎಲ್ಲ ನನ್ನ ಸ್ನೇಹಿತರಿಗೆ ಯಶಸ್ವಿಯಾಗಿ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಸಿಂಗಲ್ ಸ್ಕ್ರೀನ್ ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಸುಮಾರು ಒಂದು 100-120 ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ಸಾಂಗ್ ಸರ್, ಮಸಣ ಗರ್ಭದಿ ಹರಳು ಹೂಗಳು ಅಂತ ಆ ಸಾಂಗ್ ಇದೆ. ಅದಕ್ಕೆ ನಾನು ತರಿಸಿದ್ದು ಆ್ಯಕ್ಚುಲಿ. ಇದು ಬೇರೆಯವ್ರು ಬರೆದಿದ್ರು ಮೊದಲನೇ ಸಾಲುಗಳು, ಅದನ್ನ ಅವಕಾಶ ಕೊಟ್ಟಿದ್ದು ನನ್ನ ಫ್ರೆಂಡು ಕೋ-ಡೈರೆಕ್ಟರು ಅರುಣ್ ಅವರು, ಥ್ಯಾಂಕ್ಸ್ ಅರುಣ್. ಆಮೇಲೆ ನಂದು ಸರ್ ಕತೆ ಹೇಳೋ ರೀತಿ ಚೆನ್ನಾಗಿದೆ ಸರ್, ಹಾಡು ಬರೆಯೋದಕ್ಕೆ ಡೀಟೇಲಾಗಿ ಹೇಳ್ತಾರೆ ಕಂಪ್ಲೀಟಾಗಿ. ಆ ಸೀನ್ ಬೈ ಸೀನ್ ಅದು ಎಕ್ಸ್ಪ್ಲೇನ್ ಮಾಡೋವಾಗಲೇ ಆ್ಯಕ್ಚುಲಿ ಅದರಲ್ಲೇ ಇತ್ತು ಪದಗಳು, ಅವ್ರು ಹೇಳೋ ಇದರಲ್ಲೇ ಪದಗಳಿತ್ತು. ಆ ಪದಗಳನ್ನ ಜೋಡಿಸ್ಕೊಟ್ಟಿದ್ದು ಅಷ್ಟೇ, ಅದಕ್ಕೆ ಬೇರೆ ಕೆಲಸ ಮಾಡಿಲ್ಲ ನಾವು. ಚೆನ್ನಾಗಿ ಹೇಳ್ತಾರೆ ಕಥೆ ಇವರು, ನನ್ನ ಸಂದೇಶ್ ಸರ್ ಅವರು. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಮಹಾರಾಜ್ ಸರ್ ತುಂಬ ಫ್ರೀಡಮ್ ಕೊಡ್ತಾರೆ ಬರೆಯೋ ಟೈಮಲ್ಲಿ, ತುಂಬ ಫ್ರೀಡಮ್ ಕೊಡ್ತೀರಿ ಸರ್. ನಿಮ್ಮ ಮಾತಾಡೋದು ತುಂಬ ಇನ್ನೂ ಚೆನ್ನಾಗಿ ಮಾಡಿಬೋದು ಸಾಂಗ್ಸ್ ಬಂದ್ಬಿಟ್ಟು. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.